ಬಿಡದಿ ಟೌನ್ಶಿಪ್ ವಿರೋಧಿಸಿ ರಾಮನಗರ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದು, ರಾಮನಗರ ರೈತರ ಹೋರಾಟಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲ ನೀಡಿದ್ದಾರೆ. ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರ ಬರುತ್ತೆ ಹೋಗುತ್ತೆ, ಜನಾಭಿಪ್ರಾಯಕ್ಕೆ ಮಣಿಬೇಕು, ಯಾವುದೇ ಕಾರಣಕ್ಕೂ ಭೂಮಿ ನೀಡಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರು ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಆ ಧರಣಿಗೆ ಕುಮಾರಸ್ವಾಮಿ ಬೆಂಬಲ ಸೂಚಿಸಿದ್ದಾರೆ. ರೈತರ ಹೋರಾಟಕ್ಕೆ ಕುಮಾರಸ್ವಾಮಿ ಬೆಂಬಲವಾಗಿ ನಿಂತಿದ್ದಾರೆ. ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿನ ರೈತರು ಭೂಮಿಯನ್ನ ಯಾವುದೇ ಕಾರಣಕ್ಕೂ ಟೌನ್ಶಿಪ್ಗೆ ಬಿಟ್ಕೊಡಲ್ಲ. ಬಿಡದಿ ರಾಮನಗರದ ಸುತ್ತಮುತ್ತ ಟೌನ್ಶಿಪ್ಗಾಗಿ ಪ್ಲಾನಿಂಗ್ ನಡೆದಿತ್ತು. ಈ ಬಗ್ಗೆ ರೈತರು ತೀವ್ರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರಾಮನಗರ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದು, ರಾಮನಗರ ರೈತರ ಪ್ರತಿಭಟನೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ.ಕೆ. ಭಾಗಿಯಾಗಿ ಬೆಂಬಲ ಸೂಚಿಸಿದ್ದಾರೆ. ಭೈರಮಂಗಲದಲ್ಲಿ ನಡೀತಾ ಇರೋ ಪ್ರತಿಭಟನೆ ಇದು. ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಜನಾಭಿಪ್ರಾಯಕ್ಕೆ ಮಣಿಬೇಕು, ಯಾವುದೇ ಕಾರಣಕ್ಕೂ ಭೂಮಿ ನೀಡಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಮತ್ತಷ್ಟು ತಾರಕಕ್ಕೆ ಏರಿದೆ ಬಿಡದಿಯ ಟೌನ್ಶಿಪ್ ದಂಗಲ್. ರೈತರ ಹೋರಾಟಕ್ಕೆ ಸಾಥ್ ನೀಡಿದ್ದು ಡಿಕೆಶಿಗೆ ಎಚ್.ಡಿ.ಕೆ. ಟಾಂಗ್ ಕೊಟ್ಟಿದ್ದಾರೆ. ನಮ್ಮದು ರೈತ ಕುಟುಂಬ, ಬಂಡೆ ಒಡೆದು ಬಂದಿಲ್ಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ದೇವೇಗೌಡರಿಗೆ ಬೇರೆ ವೃತ್ತಿ ಮಾಡೋದು ಸಮಾಧಾನ ಇಲ್ಲ, ನಾನು ಥಿಯೇಟರ್ ಮಾಡಿದಾಗ ಆ ಹಣ ಹಾಳು ಮಾಡುತ್ತೆ ಅಂದ್ರು. ಕೃಷಿ ನಂಬಿ ಮಾಡಿದ್ರೆ ನಿಮ್ಮನ್ನ ಉಳಿಸುತ್ತೆ ಅಂತ ಹೇಳಿದ್ರು. ಬೆಂಗಳೂರು ಸುತ್ತ ಹಲವು ವರ್ಷ ಜಮೀನು ಖರೀದಿಗೆ ಹುಡುಕಾಡ್ದೆ, ನನಗೆ ಕಲ್ಲು ಬಂಡೆ ಇರೋ ಜಮೀನು ತೋರಿಸಿದ್ರು. ಕಲ್ಲು ಬಂಡೆ ಒಡೆದು ಜೀವನ ಮಾಡೋದಕ್ಕೆ ಆಗಲ್ಲ ಅಂದಿದ್ದೆ ಅನ್ನೋ ಮೂಲಕ ಡಿ.ಕೆ. ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ. ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾದ ಕೇಂದ್ರ ಸಚಿವರು ನೇರವಾಗಿ ಡಿ.ಕೆ. ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಈ ಒಂದು ಭಾಗದ ನಾಯಕರುಗಳಿದ್ದಾರೆ. ಇಲ್ಲ, ನಮ್ಮ ಹಳೆ ಸ್ನೇಹಿತ ನನ್ನ ಜೊತೆಲೇ ಇದ್ದಲ್ಲ ಆಗ 2006 ಒಬ್ಬ ಬೀದಿಲಿ ಮಾತಾಡ್ತಾರೆ. ಬಹಳ ಈಗ ಬೆಳೆದು ಬಿಟ್ಟಿದ್ದಾರೆ, ಏನು ಆರ್ಥಿಕವಾಗಿ ನಮ್ಗಿಂತ ಚೆನ್ನಾಗಿದ್ದಾರೆ, ಬೆಳೆದು ಬಿಟ್ಟಿದ್ದಾರೆ, ಈಗ ಮಾತನಾಡ್ತಾರೆ ಅಧಿಕಾರದ ದರ್ಪದಲ್ಲಿ. ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತವೂ ಅಲ್ಲ ಅಂತಕ್ಕಂಥ ಒಂದು ಸಣ್ಣ ತಿಳುವಳಿಕೆನೂ ಇಲ್ಲದೆ ಇರತಕ್ಕಂಥ ಇವರಲ್ಲಿ. ಒಂದು ನಮ್ಮ ತಂದೆಯವರಿಗೆ ನಾವು ಬೇರೆ ಬೇರೆ ರೀತಿ ವೃತ್ತಿ ಮಾಡೋದು ಅವ್ರಿಗೆ ಸಮಾಧಾನ ಇಲ್ಲ. ಅವರು ಬಂದಂತ ಹಿನ್ನೆಲೆ ಒಂದು ಬಡ ರೈತ ಕುಟುಂಬದಿಂದಲೇ ಬಂದಂಥವ್ರು. ಅವ್ರು ಯಾವಾಗಲೂ ನಾವು ಹೇಳ್ತಾ ಇದ್ದಂಥದ್ದು, ನಾವೇನಾದರೂ ಕೃಷಿಯನ್ನು ಹೊರತುಪಡಿಸಿ ಬೇರೆ ಏನಾದರೂ ಮಾಡಬೇಕು ಅಂದ್ರೆ ನೀವು ಬೇರೆ ಸಂಪಾದನೆ ಮಾಡ್ತಕ್ಕಂಥ ಹಣ ಏನಿದೆ ಬೇರೆ ವೃತ್ತಿ ಮಾಡಿ, ಅದು ನಿಮ್ಮ ಕುಟುಂಬಗಳ ಹಾಳು ಮಾಡ್ತಕ್ಕಂಥದ್ದಕ್ಕೆ ಹಣ ನಿಮಗೆ ಪ್ರೇರೇಪಣೆ ಕೊಡ್ತದೆ. ಈ ಭೂಮಿ ನಂಬಿ ನೀವೇನು ಬದುಕ್ತೀರಿ, ಇಲ್ಲಿ ಏನು ಸಂಪಾದನೆ ಮಾಡ್ತೀರಿ, ಇದು ನಿಮ್ಮ ಕುಟುಂಬವನ್ನ ರಕ್ಷಣೆ ಕೊಟ್ಟು ಒಳ್ಳೆಯ ಬದುಕನ್ನು ಮಾಡ್ತೀರಿ ಅಂತಕ್ಕಂಥ ಅವ್ರು ಯಾವಾಗಲೂ ನಮ್ಮ ಹತ್ರ ಹೇಳೋರು. ನಾನು ನನ್ನ ವೃತ್ತಿ ಒಂದು ಸಿನಿಮಾ ಹಂಚಿಕೆದಾರನಾಗಿ ಏನು ಸಂಪಾದನೆ ಮಾಡ್ತಿದ್ದೆ, ಬೆಂಗಳೂರು ಸುತ್ತಮುತ್ತ ಹಲವಾರು ಭಾಗದಲ್ಲಿ ಒಂದು 15-20 ಎಕರೆ ಜಮೀನು ಖರೀದಿ ಮಾಡಬೇಕು ಅಂತೇಳಿ ಹಲವಾರು ವರ್ಷಗಳು ಓಡಾಡಿದೆ. ದೇವನಹಳ್ಳಿ ಭಾಗದಲ್ಲೂ ಓಡಾಡಿದೆ, ಮತ್ತೆ ನಮ್ಮ ಮಾಗಡಿ ಚಂದ್ರಪ್ಪ ಸರ್ಕಲ್ ಆಗಿ ಎಲ್ಲ ಕಡೆ ಸುತ್ತಿದೆ. ಅಂತಿಮವಾಗಿ ಇಲ್ಲೊಬ್ಬರು ಚೈನಾ ಸಾಬರು ಅಂತೇಳಿ ನಮ್ಮ ಬಿಡದಿಲಿದ್ರು. ಆ ವ್ಯಕ್ತಿ ಆ ರಸ್ತೆಯಲ್ಲಿ ನನ್ನ ಕಾರ್ ನಿಲ್ಲಿಸಿ ಭೂಮಿ ತೋರಿಸೋರು. ನಾನಿವತ್ತೇನು ನಿಮ್ಮ ಜೊತೆಲಿ ಬದುಕ್ತಾ ಇದ್ದೀನಿ ಈ ಭಾಗದಲ್ಲಿ. ಆ ಭೂಮಿ ತೋರಿಸ್ದ ನನಗೆ ರಸ್ತೆಯಿಂದ ಕಲ್ಮಟ್ಟಿ ಕಾಣುತ್ತೆ. ನಾನು ರೈತನಾಗಿ ಬದುಕಲಿಕ್ಕೆ ಜಮೀನು ಕೇಳ್ತಾ ಇದ್ದೀನಿ, ಚೈನಾ ಸಾಬ್ರೆ ಇಲ್ಲಿ ನೋಡಿದೇನು ಒಳ್ಳೆ ದೊಡ್ಡ ಕಲ್ಲು ಬಂಡೆ ಐತೆ, ಕಲ್ಲು ನೋಡಿ ಹೇಗೆ ನಾನು ಜಮೀನು ಮಾಡಕ್ಕೆ ಬಂದಿಲ್ಲ ಅಂತ ಹೇಳಿದೆ. ಇದು ಒಂದೊಂದು ಕ್ಷಣನೂ ನನ್ನ ತಲೆ ಒಳಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ಸುರೇಶ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನಿನ್ನೆಯಷ್ಟೇ ಸಮಾವೇಶದ ಮೂಲಕ ಮುಂದಿನ ರಾಜಕಾರಣಕ್ಕೆ ಕಹಳೆ ಮೊಳಗಿಸಿದ್ದಾರೆ ಕುಮಾರಸ್ವಾಮಿ ಅವರು. ಈಗ ಟೌನ್ಶಿಪ್ ವಿಷಯವಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ. ಅದರ ಅಖಾಡಕ್ಕೆ ಧುಮುಕಿದ್ದಾರೆ. ಏನ್ ಹೇಳ್ತಿದ್ದಾರೆ?
ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಟೌನ್ಶಿಪ್ ಅನ್ನು ವಿರೋಧಿಸಿ ರೈತರೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಈ ಜಾಗಕ್ಕೆ ಬಂದಿದ್ರು. ಆಗೊಂದು ವಿಡಿಯೋ ಕಾಲ್ ಮೂಲಕ HD ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ನಾನು ನಿಮ್ಮ ಜೊತೆ ಇದ್ದೇನೆ, ನಿಮ್ಮ ಹೋರಾಟಕ್ಕೆ ನಾನು ಬೆಂಬಲವಾಗಿ ನಿಲ್ತೇನೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಈಗ ಅಧಿಕೃತವಾಗಿ ಕುಮಾರಸ್ವಾಮಿ ಅವರು ರೈತರ ಹೋರಾಟಕ್ಕೆ ಬೆಂಬಲ ಕೊಡುವುದಕ್ಕೋಸ್ಕರ ಖುದ್ದು ಕುಮಾರಸ್ವಾಮಿ ಅವರೇ ಇವತ್ತು ಬರ್ತಾರೆ. ಬಿಡದಿ ಭಾಗದಲ್ಲಿ ಟೌನ್ಶಿಪ್ ಅನ್ನು ವಿರೋಧಿಸಿ ಏನು ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಹ ಒಂದು ಸ್ಥಳಕ್ಕೆ ಬರ್ತಾರೆ. ರೈತರಲ್ಲಿ ಒಂದು ಹೊಸ ಹುಮ್ಮಸ್ಸು ಕೂಡ ಮೂಡಿದೆ. 2-3 ಸಲ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನ ಬಿಟ್ಕೊಡ್ಬೇಡಿ, ಯಾವುದೇ ಬೆದರಿಕೆಗೆ ನೀವು ಜಗ್ಗಬೇಡಿ, ಇನ್ನೊಂದು 2 ವರ್ಷಗಳಷ್ಟೇ ಸಹಿಸಿಕೊಳ್ಳಿ, ಮತ್ತೆ ನಿಮ್ಮ ಸರ್ಕಾರ ಜನತಾ ಸರ್ಕಾರ ಬರುತ್ತೆ ಅನ್ನುವ ಮೂಲಕ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ, ನಿಮ್ಮ ಪರ ನಿಲ್ತೇವೆ ಅನ್ನುವಂಥ ಒಂದು ಮಾತನ್ನ ಕೂಡ ಸೂಚ್ಯವಾಗಿ ಇಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈ ಒಂದು ಟೌನ್ಶಿಪ್ಗಾಗಿ ಏನು ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ಸರ್ಕಾರ ಮುಂದಾಗಿದೆ, ಅದನ್ನ ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಈ ಒಂದು ಅಹೋರಾತ್ರಿ ಧರಣಿಗೆ ಅಂದ್ರೆ 322 ದಿನಗಳಾಗಿದೆ ಇವತ್ತಿಗೆ. ಈ ಒಂದು ಧರಣಿಗೆ ಕುಮಾರಸ್ವಾಮಿ ಅವರು ಕೂಡ ಒಂದು ನೈತಿಕವಾಗಿ ಬೆಂಬಲವನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇರ್ತೇನೆ, ಮುಂದೆ ನಿಮ್ಮ ಸರ್ಕಾರ ಖಂಡಿತವಾಗ್ಲೂ ಬಂದೇ ಬರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಧೃತಿಗೆಡಬೇಡಿ ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನ ಕೂಡ ಹೇಳಿರುವಂಥದ್ದು. ಈ ಸಂದರ್ಭದಲ್ಲಿ ಪರೋಕ್ಷವಾಗಿ DK ಶಿವಕುಮಾರ್ ಬಗ್ಗೆ, ಇಲ್ಲಿನ ಹಾಲಿ ಶಾಸಕರ ಬಗ್ಗೆ ಮತ್ತು ಚಲುವರಾಯಸ್ವಾಮಿ ಬಗ್ಗೆ ಈ ರೀತಿಯಾಗಿ ತಮ್ಮ ರಾಜಕೀಯ ವಿರೋಧಿಗಳಿಗೆ ಕೂಡ ಒಂದು ಪರೋಕ್ಷವಾದ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ನಮ್ಮ ಜೊತೆಯಲ್ಲಿ ಬೆಳೆದು ಹೋದಂಥವರು ಇಲ್ಲಿ ಯಾವ ರೀತಿಯಾಗಿ ಈಗ ನಮ್ಮ ವಿರುದ್ಧ ಮಾತಾಡ್ತಿದ್ದಾರೆ ಅನ್ನುವಂಥದ್ದು, ರಿಯಲ್ ಎಸ್ಟೇಟ್ ದಂಧೆಯನ್ನಾಗಿ ಯಾವ ರೀತಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು, ಸರ್ಕಾರ ಯಾವ ರೀತಿ ಲೂಟಿಗೆ ಇಳಿದಿದೆ ಅನ್ನುವಂಥದ್ದು, ಈ ಎಲ್ಲ ವಿಚಾರಗಳನ್ನ ಪ್ರತಿಭಟನೆ ಸಂದರ್ಭದಲ್ಲಿ ರೈತರಿಗೆ ಹೇಳುವ ಮೂಲಕ ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ, ನಾವು ರೈತರ ಪರ ಇದ್ದೇವೆ, ರೈತರಿಗಾಗೆ ನನ್ನ ಬದುಕು, ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅನ್ನುವಂಥ ಒಂದು ಮಾತನ್ನ ಕುಮಾರಸ್ವಾಮಿ ಈ ಹಿಂದೆ ಹೇಳಿದ್ರು. ಇದೀಗ ಹೇಳ್ತಾ ಇದ್ದಾರೆ ಮುಂದೆ ರಾಮನಗರದಿಂದಲೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಅನ್ನುವಂಥ ಒಂದು ಸೂಚನೆಯನ್ನ ಕೂಡ ರೈತರಿಗೆ ಕೊಟ್ಟಿದ್ದಾರೆ. ಇದು ಒಂದು ರೀತಿ ಈ ಭಾಗದ ಜನರಲ್ಲಿ ಒಂದು ಹೊಸದೊಂದು ಉತ್ಸಾಹವನ್ನ ಕೂಡ ಮೂಡಿಸಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ರೈತರ ಪರ ನಿಲ್ಲುವಂತಹ ಒಂದು ವಿಶ್ವಾಸವನ್ನ ಕುಮಾರಸ್ವಾಮಿ ಅವರು ಇಲ್ಲಿ ಸೂಚಿಸಿರುವಂತದ್ದು. ಭಾವನಾ. ಎಸ್, ಧನ್ಯವಾದ ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.